السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على سيدنا محمد وعلى آله وصحبه وسلم. الحمد لله. ಸುನ್ನಿ ಕರ್ನಾಟಕದ ಆಧ್ಯಾತ್ಮಿಕ ನಾಯಕರಾಗಿದ್ದ ಸೈಯದ್ ಕುರ್ರತು ಸಾದಾತ್ ಕೂರಾ ತಂಗಲ್ರವರ ಪ್ರಥಮ ಉರೂಸ್ ಕಾರ್ಯಕ್ರಮದ ಸಾಮಾಜಿಕ ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖ ನಾಯಕರು, ಬಹುಮಾನ್ಯರಾದ ಸೈಯದ್ ಮಸೂದ್ ತಂಗಲ್ ಸೇರಿದಂತೆ ಎಲ್ಲ ಗಣ್ಯರು, ಪ್ರೀತಿಯ ಸಹೋದರರು, ಈಗಾಗಲೇ ಈ ವೇದಿಕೆಯಲ್ಲಿ ಖ್ಯಾತ ಭಾಷಣಗಾರರಾದಂತಹ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ ಉಸ್ತಾದರು ಹೇಳಿದಂತೆ ಪರಿಶುದ್ಧವಾದ ಇಸ್ಲಾಂ ಅದು ಅತ್ಯಂತ ಸುಂದರವಾದ ಪರಂಪರೆಯ ಮೂಲಕ ಈ ದೇಶದಲ್ಲಿ ಪ್ರಚಾರವಾಗಿದೆ. ಇವತ್ತು ಜಗತ್ತಿನಾದ್ಯಂತ ಇಸ್ಲಾಂ ಪ್ರಚಾರವಾಗುತ್ತಿರುವುದು ಅದು ಯಾವುದೇ ಹಿಂಸೆಯ ಮೂಲಕವಲ್ಲ, ಅಕ್ರಮ ಮೂಲಕವಲ್ಲ. ಇಸ್ಲಾಮೋಫೋಬಿಯಾ ಎಂಬ ಹೆಸರಿನಲ್ಲಿ ಇಸ್ಲಾಮನ್ನು ತಪ್ಪು ಹಾದಿಗೆ ತರುವ ಪ್ರಯತ್ನ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಇದೆ. ಆದರೂ ಕೂಡ ಇಸ್ಲಾಂ ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗಗತಿಯಲ್ಲಿ ಪ್ರಚಾರವಾಗುತ್ತಿರುವ ಒಂದು ಧರ್ಮವಾಗಿದೆ. ಅದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಇಸ್ಲಾಮಿನ ಪರಂಪರೆಯಲ್ಲಿ ಸೂಫಿ ಪರಂಪರೆ ಎಂಬುದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ವಿಶೇಷ ಕ್ಷೇತ್ರವಾಗಿದೆ. ನಾವು ಕುರ್ರತು ಸಾದಾತ್ರವರ ಈ ಪ್ರಥಮ ಉರೂಸ್ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾಗಿ ಸೈಯದರವರ ಕುರಿತು ಪ್ರಶಂಸೆ ಮಾಡುವಾಗ ಕಳೆದ ಹಲವಾರು ವರ್ಷಗಳಲ್ಲಿ ಈ ಪರಿಸರದಲ್ಲಿ ಸೂಫಿ ಪರಂಪರೆಗೆ ಜೀವಂತ ಸಾಕ್ಷಿಯಾಗಿ ಬಹುಮಾನ್ಯರಾದ ಸೈಯದ್ ಕೂರತಂಗಲ್ರವರು ಬದುಕಿ ಇಲ್ಲಿ ತೋರಿಸಿಕೊಟ್ಟವರಾಗಿದ್ದಾರೆ. ಅವರ ಹಯಾತ್ ಕಾಲದಲ್ಲಿ ಈ ಸಾನ್ನಿಧ್ಯಕ್ಕೆ ಹಲವಾರು ಬಂಧುಗಳು ಇಲ್ಲಿ ಬರ್ತಾ ಇದ್ರು. ಹಲವಾರು ಸಮಸ್ಯೆಯನ್ನಿಟ್ಟುಕೊಂಡು ಪರಿಹಾರಕ್ಕಾಗಿ ಇಲ್ಲಿ ಬರುವ ಹಲವು ಮಂದಿಗಳಲ್ಲಿ ಕೇವಲ ಮುಸ್ಲಿಮರು ಮಾತ್ರವಾಗಿರಲಿಲ್ಲ, ಮುಸ್ಲಿಮೇತರ ಧರ್ಮದ ಅನುಯಾಯಿಗಳು ಕೂಡ ಬಹುಮಾನ್ಯರಾದ ಕುರ್ರತು ಸಾದಾತ್ರವರ ಸಾನ್ನಿಧ್ಯಕ್ಕೆ ಬರ್ತಾ ಇದ್ರು. ಅದು ಸೂಫಿ ಪರಂಪರೆಯ ದೊಡ್ಡ ಒಂದು ಸಾಕ್ಷ್ಯವಾಗಿದೆ. ಆದ್ದರಿಂದ ಈ ಅನುಸ್ಮರಣಾ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ತಂಗಲ್ರವರ ಕುರಿತು ನಾವು ಮಾತನಾಡುವಾಗ ಅಲ್ಹಮ್ದುಲಿಲ್ಲಾ ಈ ರಾಜ್ಯ ವ್ಯಾಪ್ತಿಯ ಹಲವಾರು ಸಾಂಘಿಕ ಕಾರ್ಯಾಚರಣೆಯಲ್ಲಿ ಸುನ್ನಿ ಸಂಘ ಕುಟುಂಬದ ಬೆನ್ನೆಲುಬಾಗಿ ಕಾರ್ಯಾಚರಣೆ ಮಾಡಿದಂತಹ ಸೈಯದ್ರವರ ಕುರಿತು ಒಮ್ಮೆಯೂ ಕೂಡ ನಮಗೆ ಮರೆಯಲು ಸಾಧ್ಯವಾಗುವುದಿಲ್ಲ. ಕಾರಣ ಕರ್ನಾಟಕದ ಹಲವಾರು ಸುನ್ನಿ ಸಂಘ ಕುಟುಂಬದ ಕಾರ್ಯಾಚರಣೆ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ರಾಜ್ಯದ ಅತಿದೊಡ್ಡ ವಿದ್ಯಾರ್ಥಿ ಒಕ್ಕೂಟವಾದ SSF ಕಾರ್ಯಾಚರಣೆಯಲ್ಲಿ ಈ ಪರಿಸರದಲ್ಲೆಲ್ಲ ಈ SSF ಕಾರ್ಯಾಚರಣೆ ಕುರಿತು ತಂಗಲ ಬಳಿ ಏನಾದರೂ ಒಂದು ಬೇಡಿಕೆಯನ್ನಿಟ್ಟರೆ ಆ ಸಂದರ್ಭದಲ್ಲಿ ಸೂಕ್ತವಾಗಿ ಎಲ್ಲಕ್ಕಿಂತಲೂ ಮುಂದೆ ನಿಂತು ಆವೇಶಭರಿತರಾಗಿ ಸಂಘ ಕುಟುಂಬದ ಕಾರ್ಯಕರ್ತರು ಮತ್ತು SSF ಕಾರ್ಯಕರ್ತರು ಮತ್ತು ನಾಯಕರೊಟ್ಟಿಗೆ ಸಕ್ರಿಯವಾಗಿ ಬಹುಮಾನ್ಯರಾದ ಸೈಯದ್ರವರು ಇಳಿದು ಕಾರ್ಯಾಚರಣೆ ಮಾಡಿದಂತಹ ಆ ಅನುಭವ ಒಮ್ಮೆಯೂ ಕೂಡ ನಮಗೆ ಮರೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಲ್ಹಮ್ದುಲಿಲ್ಲಾ ಸೈಯದ್ರವರ ಆ ಜೀವನ ಶೈಲಿಯನ್ನು ಪ್ರತಿಯೊಬ್ಬರೂ ಕೂಡ ಅನುಸರಣೆ ಮಾಡುವಂತಹ ದೊಡ್ಡ ಕರ್ತವ್ಯ ನಮ್ಮ ಮುಂದೆ ಇದೆ. ಇವತ್ತು ಈ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಟ್ಟುಗೂಡಿರುವಂತಹ ಜನಸ್ತೋಮ, ಈ ಕಾರ್ಯಕ್ರಮ, ನಿನ್ನೆಡೆದ ಕಾರ್ಯಕ್ರಮ, ಅದೇ ರೀತಿ ಇಲ್ಲಿನ ಮೊಹಲ್ಲಾ ಸಮಾವೇಶ, ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ರಾಜ್ಯದ ವಿವಿಧ ಕಡೆಗಳಲ್ಲಿ ಬಹುಮಾನ್ಯರಾದ ಸೈಯದ್ರವರ ಕುರ್ರತು ಸಾದಾತ್ರವರ ಮೇಲೆ ಇರುವ ಆ ಪ್ರೀತಿಯೊಂದಿಗೆ ಜನರ ಸಾಗರ ಇಲ್ಲಿ ಹರಿದು ಬಂದಿದೆ. ಮಾತ್ರವಲ್ಲ, ಸೈಯದ್ರವರು ಕೇವಲ ಒಂದು ಸಾಂಘಿಕವಾದ ಆಧ್ಯಾತ್ಮಿಕವಾದಂತಹ ಕಾರ್ಯಾಚರಣೆಗೆ ಸೀಮಿತವಾಗಿರಲಿಲ್ಲ. ಉತ್ತರ ಕರ್ನಾಟಕದ ಹಲವಾರು ಶೈಕ್ಷಣಿಕ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿ ತೊಡಗಿಕೊಂಡವರಾಗಿದ್ದಾರೆ. ನಾನು ಕಳೆದ ವಾರ ಉತ್ತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಟೀಚರ್ಸ್ ಕಾಲೋನಿಯಲ್ಲಿ
KCF ಖತರ್ ನ್ಯಾಷನಲ್ ಸಮಿತಿ ಅಲ್ಲಿ ದೊಡ್ಡ ಒಂದು ಕಟ್ಟಡವನ್ನು ನಿರ್ಮಿಸ್ತಾ ಇದೆ. 1 ಕೋಟಿ ರು ವೆಚ್ಚದಲ್ಲಿ 3,000ದಷ್ಟು ವಿಸ್ತೀರ್ಣವಿರುವಂತಹ ದೊಡ್ಡ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿದೆ. ಆ ಕಟ್ಟಡದ ಹೆಸರು ಕುರ್ರತ್ತು ಸಾದಾತ್ ದಾವಾ ಸೆಂಟರ್ ಎಂಬುದಾಗಿದೆ. ಅಲ್ಲಿಯೂ ಕೂಡ ಇಸ್ಸಾನ್ನ ಕಾರ್ಯಾಚರಣೆಯಲ್ಲಿ, ಅದೇ ರೀತಿ ಉತ್ತರ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಯಲ್ಲಿ ತಂಗಲರು ಕೇವಲ ಉಪದೇಶ ಮಾತ್ರವಲ್ಲ, ಆ ಪ್ರದೇಶಗಳಲ್ಲಿ ಅಲ್ಲಿಗೆ ನೇರವಾಗಿ ತೆರಳಿಕೊಂಡು ಆ ಏರಿಯಾದಲ್ಲೆಲ್ಲ ಓಡಾಡಿಕೊಂಡು ಅಲ್ಲಿನ ಶೈಕ್ಷಣಿಕ ಕ್ರಾಂತಿಗೆ ಅದರ ದೊಡ್ಡ ಒಂದು ಮುಂಚೂಣಿಯಲ್ಲಿ ನಿಂತು ಕಾರ್ಯಾಚರಣೆ ಮಾಡಿದ್ದಾರೆ. ಇವತ್ತು ಕೂಡ ಇಸ್ಸಾನ್ನ ಹಲವಾರು ಸೆಂಟರ್ಗಳಲ್ಲಿ ತಂಗಲ್ರವರ ಹೆಸರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದು ಈ ರಾಜ್ಯಕ್ಕೆ ಮಾದರಿಯಾಗಿದೆ. ಆದ್ದರಿಂದ ಕುರ್ರತ್ತು ಸಾದಾತ್ ರವರ ನಾವು ಒಮ್ಮೆಯೂ ಕೂಡ ಅವರನ್ನು ಮರೆಯಲು ಸಾಧ್ಯವಾಗುವುದಿಲ್ಲ. ಅಲ್ಹಮ್ದುಲಿಲ್ಲಾ, ಅವರ ಪ್ರತಿಯೊಂದು ಜೀವನ ಶೈಲಿ ಇವತ್ತಿನ ಆಧುನಿಕ ಯುಗದ ಯುವಕರು ನಾವು ಚಿಂತಿಸಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಯುವಕರು ದಾರಿ ತಪ್ಪುತ್ತಿದ್ದಾರೆ. ಒಮ್ಮೆಯೂ ಕೂಡ ನಮ್ಮ ನಿಯಂತ್ರಣದಿಂದ ಕೈ ತಪ್ಪಿ ಹೋಗುತ್ತಿರುವ ಈ ಸಂದರ್ಭದಲ್ಲಿ ಕುರ್ರತ್ತು ಸಾದಾತ್ ರವರ ಆಧ್ಯಾತ್ಮಿಕ ನೇತೃತ್ವ, ಅವರ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಾವು ಸಂಪೂರ್ಣವಾಗಿ ಅವರನ್ನು ಅನುಸರಣೆ ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಆದ್ದರಿಂದ ಇನ್ಶಾ ಅಲ್ಲಾಹ್ ಈ ನಮ್ಮ ಕುರ್ರತ್ತು ಸಾದಾತ್ ರವರ ಪ್ರಥಮ ಉರೂಸ್ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ SSF ರಾಜ್ಯ ಸಮಿತಿ ಈ ಕಾರ್ಯಕ್ರಮಕ್ಕೆ, ಇಲ್ಲಿನ ಆಯೋಜಕರಿಗೆ, ಇಲ್ಲಿನ ಸಂಘಟಕರಿಗೆ, ಇದಕ್ಕಾಗಿ ಓಡಾಡುವ ದುಡಿಯುವ ಪ್ರತಿಯೊಂದು ಕಾರ್ಯಕರ್ತರಿಗೂ, ವಾಲಂಟಿಯರ್ಸ್ಗಳಿಗೂ ಕೂಡ SSF ರಾಜ್ಯ ಸಮಿತಿ ವತಿಯಿಂದ ತುಂಬ ಹೃದಯದ ಪ್ರೀತಿ ತುಂಬಿದ, ಪ್ರಾರ್ಥನೆ ತುಂಬಿದ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕಾಗಿ ಎಲ್ಲಾ ವಿಧ ಅಭಿನಂದನೆಗಳೊಂದಿಗೆ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.